ಮಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ, ಹವಾಮಾನ ವೈಪರೀತ್ಯದಿಂದ ವಿಮಾನಗಳ ಲ್ಯಾಂಡಿಂಗ್ಗೆ ಭಾರಿ ತೊಂದರೆಯಾಗಿದೆ. ವಿಟ್ಲದಲ್ಲಿ ಆಕಾಶದಲ್ಲೇ ತಿರುಗ್ತಾ ಇರುವ 2 ವಿಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ 2 ವಿಮಾನಗಳು ಲ್ಯಾಂಡಿಂಗ್ ಸಿಗದೆ ಸಾಧ್ಯವಾಗದೆ ಆಕಾಶದಲ್ಲೇ ವಿಹರಿಸ್ತಾ ಇದೆ. ಲ್ಯಾಂಡಿಂಗ್ ಸಾಧ್ಯವಾಗದೆ ಆಕಾಶದಲ್ಲೇ ರೌಂಡ್ ಹೊಡಿತಾ ಇವೆ ವಿಮಾನಗಳು. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಒಂದಷ್ಟು ಕಡೆ ಈ ರೀತಿಯಾದಂಥ ಹವಾಮಾನ ವೈಪರೀತ್ಯ ಶುರುವಾಗ್ಬಿಟ್ಟಿದೆ. ವಿಮಾನಗಳ ಲ್ಯಾಂಡಿಂಗ್ಗೆ ಭಾರಿ ತೊಂದರೆ ಆಗ್ಬಿಟ್ಟಿದೆ. ನೋಡಿ, ಒಂದು ಕಡೆ ಈಗ ಸಹಜವಾಗಿ ಇತ್ತೀಚೆಗೆ ವಿಮಾನ ದುರಂತದಿಂದ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ವಿಮಾನದ ಒಳಗಡೆನೆ ಹಾರಾಟ ಚೀರಾಟ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಸಿಗದೆ ಓಡಾಡ್ತಾ ಇದ್ರು ಕೂಡ ಒಂದಷ್ಟು ಜನ ತಾಂತ್ರಿಕ ದೋಷ ಇರ್ಬೋದಾ, ನಾವು ಸೇಫಾಗಿ ಕೆಳಗಡೆ ರೀಚ್ ಆಗ್ತೀವ ಅನ್ನುವಂಥ ಭಯದಿಂದ ಬದುಕ್ತಾ ಇದ್ದಾರೆ. ಸದ್ಯ ಬೇರೆ ಯಾವುದೂ ತೊಂದರೆ ಇಲ್ಲ, ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಲ್ಯಾಂಡಿಂಗ್ ಸಿಗದೆ ಈ ರೀತಿಯಾಗಿ 2 ವಿಮಾನಗಳು ಆಕಾಶದಲ್ಲೇ ಗಸ್ತು ತಿರುಗ್ತಾ ಇದೆ. ಮಂಗಳೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆ ಇದೆ ಒಂದು ಕಡೆ. ಹಾಗಾಗಿ ಧಾರಾಕಾರ ಮಳೆಯಿಂದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನಗಳು ಲ್ಯಾಂಡಿಂಗ್ ಸಿಗದೆ ಆಕಾಶದಲ್ಲೇ ಗಸ್ತು ತಿರುಗ್ತಾ ಇದೆ. ಸದ್ಯಕ್ಕೆ ಒಂದಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ, ಬಟ್ ಏನೂ ತೊಂದರೆ ಆಗೋದಿಲ್ಲ. ಹವಾಮಾನ ವೈಪರೀತ್ಯದಿಂದ ಹೀಗಾಗಿದೆ, ಕೆಲವೇ ಕ್ಷಣಗಳಲ್ಲಿ ಸರಿ ಹೋಗುತ್ತೆ ಅನ್ನುವಂಥ ಒಂದಷ್ಟು ಮೆಸೇಜ್ಗಳು ಪಾಸ್ ಆಗ್ತಾ ಇದೆ. ಇನ್ನು ಬಂಟ್ವಾಳ ತಾಲೂಕಿನ ವಿಟ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ 2 ವಿಮಾನಗಳು ಲ್ಯಾಂಡಿಂಗ್ ಸಾಧ್ಯವಾಗದೆ ಆಕಾಶದಲ್ಲೇ ಈ ರೀತಿಯಾಗಿ ರೌಂಡ್ಸ್ ಹೊಡಿತಾ ಇದೆ. ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಸದ್ಯಕ್ಕೆ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ, ಇದು ಸರಿಸುಮಾರು ಎಷ್ಟು ಗಂಟೆಯ ಸಂದರ್ಭದಲ್ಲಿ ನಡೆದಂತಹ ಕತೆ, ಜೊತೆಗೆ ಈಗ ಲ್ಯಾಂಡಿಂಗ್ ಸಿಕ್ಕಿದ್ಯಾ? ಎಷ್ಟು ಗಂಟೆಗೆ ರೀಚ್ ಆದ್ರು ಎಲ್ರು? ಅಮೃತ, ಹೌದು. ಈಗ ಸಂಜೆ 5 ಗಂಟೆ ಬಳಿಕ ಮಂಗಳೂರು ಭಾಗದಲ್ಲಿ ಬಹಳ ಧಾರಾಕಾರ ಮಳೆ ಆಗ್ತಾ ಇತ್ತು. ಧಾರಾಕಾರ ಮಳೆಯಾದಂತ ಪರಿಣಾಮ ಈ ಏನು ವಿಮಾನಗಳು ಅಂದ್ರೆ ಬ್ಯಾಂಗ್ಳೂರು ಮೂಲದಿಂದ ಬಂದಂತಹ 2 ವಿಮಾನಗಳು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗೋದಕ್ಕಾಗದೆ ಪರದಾಟವನ್ನ ಮಾಡುವಂತದ್ದು ಸದ್ಯ ಕಂಡು ಬಂದಿತ್ತು. ಮತ್ತು ವಿಟ್ಲ ಭಾಗ ಅಂದ್ರೆ ಬಂಟ್ವಾಳ ಸಮೀಪದ ವಿಟ್ಲ ಭಾಗದಲ್ಲೇ ಹೆಚ್ಚುವರಿ ಸಮಯವನ್ನ ಅದು ಕಳೆದಿರುವಂತದ್ದು. ಅದು ಕೂಡ ಬಹಳ ಏನೋ ಒಂದು ತಗ್ಗು ಆಯಾಮದಲ್ಲಿ ಅದು ಅಲ್ಲಿ ಸಂಚಾರವನ್ನ ಮಾಡ್ತಾ ಇತ್ತು. ತುಂಬಾ ಲೋ ಲೆವೆಲ್ ಅಲ್ಲಿ ಆ ವಿಮಾನಗಳು ಸಂಚಾರವನ್ನ ಮಾಡ್ತಾ ಇದ್ದಿದ್ದನ್ನ ಕಂಡು ಅಲ್ಲಿನ ಸ್ಥಳೀಯರು ಕೂಡ ಬಹಳ ಆತಂಕಕ್ಕೆ ಒಳಗಾಗಿದ್ರು, ಬಹಳ ಬೆಚ್ಚಿ ಬಿದ್ದಿದ್ರು. ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ಆದ್ರೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ 2 ವಿಮಾನಗಳು ಕೂಡ ಲ್ಯಾಂಡ್ ಆಗಿದೆ ಅನ್ನುವಂತ ರೀತಿಯ ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತು ಏನೋ ಈ ಮಳೆ ಬಹಳ ವಿಪರೀತವಾಗಿ ಇವತ್ತು ಧಾರಾಕಾರ ಮಳೆ, ಗುಡುಗು ಸಹಿತ ಧಾರಾಕಾರ ಮಳೆ ಇತ್ತು. ಈ ಕಾರಣದಿಂದಾಗಿ ಆ ವಿಮಾನಗಳ ಹಾರಾಟಕ್ಕೂ ಕೂಡ ತೊಂದರೆ ಆಗಿತ್ತು ಮತ್ತು ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಬಜ್ಪೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಆ ಒಂದು ಸಮಸ್ಯೆ ನಿರ್ಮಾಣವಾಗಿತ್ತು. ಆದ್ರೆ ಆ ಸಮಸ್ಯೆಯನ್ನ ಬಹಳ ಸೂಕ್ಷ್ಮವಾಗಿ ಈಗ ಆ ಏರ್ಪೋರ್ಟ್ ಏನು ಇದೆ, ಆಡಳಿತ ವ್ಯವಸ್ಥೆ ಏನಿದೆ, ಅದು ಅದನ್ನ ಬಗೆಹರಿಸಿರುವಂತದ್ದು. ಲ್ಯಾಂಡಿಂಗಿಗೆ, ಸೇಫ್ ಲ್ಯಾಂಡಿಂಗಿಗೆ ಅವಕಾಶವನ್ನ ಕೂಡ ಸದ್ಯ ಮಾಡಿಕೊಡ್ಲಾಗಿದೆ. ಅಮೃತ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.